ಬಟ್ ಇವತ್ತು ಗುರು ಪೂರ್ಣಿಮಾ. ಓಕೆ, ಸೊ ನಿಮಗೆ ಗುರು ಯಾರು? ನನಗೆ ಸಿನಿಮಾ ಅಂತ ಬಂದರೆ, ಆ್ಯಕ್ಟಿಂಗ್ ಅಂತ ಬಂದರೆ ಒಂದು ನಮ್ಮ ತಂದೆ. ನಾನು ಆ್ಯಕ್ಟರ್ ಆಗಬೇಕು ಅಂತ ಮನಸ್ಸಲ್ಲಿತ್ತು, ಯಾವಾಗಲೂ ಹೇಳ್ಕೊತಾ ಇರಲಿಲ್ಲ. ನಮ್ಮ ತಂದೆ ನಿಮಗೆ ಗೊತ್ತಿರ್ಬೋದು, ಸುಧಾಕರ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಾಯಿದ್ರು ಸೀರಿಯಲ್ಸ್, ಆ್ಯಡ್ ಫಿಲ್ಮ್ಸ್. ಸೊ ನಮಗೆ ಸಿನಿಮಾ ಇಂಡಸ್ಟ್ರಿದು ಕಷ್ಟ ಏನು ಇದೆಲ್ಲ ನೋಡಿದ್ವಿ, ನಾವು ತುಂಬ ಹತ್ತಿರದಿಂದನೇ ನೋಡಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಸುದೀಪ್ ಸರ್ ಫಸ್ಟ್ ಸೀರಿಯಲ್ ನಮ್ಮ ತಂದೆ ಡೈರೆಕ್ಟ್ ಮಾಡಿದ್ದು. ಆಮೇಲೆ ದರ್ಶನ್ ಸರ್ ಅವಾಗ ಒಂದು ಚಾನಲ್ ಬಂದಿತ್ತು, ಅದೇನೋ ಸುಪ್ರಭಾತ, ಅದರಲ್ಲೊಂದು ಡಿಟೆಕ್ಟಿವ್ ಚಂದ್ರಕಾಂತ್ ಅಂತ ಒಂದು ಸೀರಿಯಲ್ ಮಾಡಿದಾಗ 1 ಎಪಿಸೋಡಲ್ಲಿ ಮಾಡಿದ್ರು, ಬಟ್ ಆ ಚಾನಲೇ ನಿಂತೋಯ್ತು. ಸೊ ಅವರು ಸಿದ್ಧಾರ್ಥ ಲೇಔಟ್ ಅಂತ ನಮ್ಮ ಏರಿಯಾ ಮೈಸೂರಲ್ಲಿ, ದರ್ಶನ್ ಸರು ಅದೇ ಏರಿಯಾದವರು. ಆ್ಯಂಡ್ ಅವ್ರು ಓದಿದ ಸ್ಕೂಲಲ್ಲೇ ನಾನು ಓದಿದ್ದು. ಸೊ ನಾನು ಅವ್ರನ್ನ ಜಿಮ್ಮಲ್ಲಿ ನೋಡ್ತಾ ಇದ್ದೆ, ಆ್ಯಂಡ್ ಅವ್ರು ನಮ್ಮ ತಂದೆನ ಭೇಟಿಯಾಗಕ್ಕೂ ಬರ್ತಾಯಿದ್ರು. ಸೊ ಈ ರೀತಿ ನಾನು ಸ್ಟ್ರಗಲ್ ಎಲ್ಲ ನೋಡಿದ್ದೆ. ಆ್ಯಂಡ್ ನಮ್ಮ ತಾಯಿಗೆ ಇಷ್ಟನೇ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಅಂತ. ಸೊ ಹೇಳಕ್ಕೆ ಭಯ ಇತ್ತು ನಂಗೆ ಮನೇಲಿ. ಆ್ಯಂಡ್ ಐ ವಾಸ್ ಅ ಗುಡ್ ಸ್ಟೂಡೆಂಟ್, ಚೆನ್ನಾಗಿ ಓದ್ತಾ ಇದ್ದೆ. ಆ್ಯಂಡ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಕೆಲಸನೂ ಸಿಕ್ಕಿತ್ತು. ಅವಾಗ ಸ್ವಲ್ಪ ಧೈರ್ಯ ಮಾಡಿ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಾಲೇಜಲ್ಲೆಲ್ಲ ಸ್ಕಿಟ್ಸ್ ಮಾಡಿ ಸ್ಕ್ರಿಪ್ಟ್ ಬರೆಯೋದೆಲ್ಲ ಶುರು ಮಾಡಿದ್ವಿ. ನಾನು ನಮ್ಮ ತಂದೆಗೆ ಹೋಗಿ ಹೇಳಿದೆ, ಈ ಥರ ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ, ಬಟ್ ನಾನು ಕೆಲಸ ಮಾಡಲ್ಲ, ಈ ಥರ ಆಡಿಷನ್ ಮಾಡ್ತೀನಿ, ಅಂದರೆ ಕೆಲಸ ಇಲ್ಲದೆ ಆ್ಯಕ್ಟರ್ ಆಗಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೆ ಗೊತ್ತಿರಲಿ ಇದು ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದೀನಿ, ಟ್ರೈ ಮಾಡ್ತೀನಿ ನಾನು. ಬಟ್ ನನಗೆ ನೀವು ಅಥವಾ ಅನೂಪ್ ಫಿಲ್ಮ್ ಮಾಡ್ತೀರಾ ಅಂದರೆ ನಾನು ಅವಾಗ ನಿಮ್ಮ ಜೊತೆ ಬರ್ತೀನಿ ಅನ್ನೋ ಥರ ಹೇಳಿದ್ದೆ. ಅವರೇನೂ ಮಾತಾಡಲಿಲ್ಲ. ನೆಕ್ಸ್ಟ್ ಡೇ ನಾನು ಬ್ಯಾಂಗ್ಳೂರು ಹೊರಡಬೇಕಿತ್ತು ಕಂಪ್ನಿ ಜಾಯ್ನ್ ಆಗೋಕ್ಕೆ. 3 ಬುಕ್ ತಂದು ಕೊಟ್ಟರು, ಬುಕ್ಸು. ಒಂದು ಆ್ಯಕ್ಟರ್ ಪ್ರಿಪೇರ್ ಸ್ಟ್ಯಾನಿಸ್ಲವೆಸ್ಕಿದು, ಇನ್ನೊಂದು ಕಿಶೋರ್ ನಮಿತ್ ಕಪೂರ್ದೊಂದು ಬುಕ್ ಇದೆ ಆ್ಯಕ್ಟಿಂಗ್ದು ಅದು, ಆ್ಯಂಡ್ 3rd ಬುಕ್ ನಂಗೆ ಮರ್ತೋಯ್ತು, ಐ ಥಿಂಕ್ ಕನ್ನಡ ಬುಕ್ ಒಂದು, ಅದರದ್ದು ಹೆಸರು ಮರ್ತೋಯ್ತು ನನಗೆ. ಇದನ್ನು ಓದು ಫಸ್ಟು ಅಂದರು. ಆ್ಯಂಡ್ ನಾನು ಸ್ಪೆಷಲಿ ಸ್ಟ್ಯಾನಿಸ್ಲವೆಸ್ಕಿ ಬುಕ್ಕು ತುಂಬ ಇಂಪ್ಯಾಕ್ಟ್ ಮಾಡ್ತು ನನಗೆ. ಬಿಕಾಸ್ ಐ ವಾಸ್ ಆಲ್ವೇಸ್ ಥಿಂಕಿಂಗ್, ನಿಮಗೆ ಹಾಲಿವುಡ್ ಫಿಲ್ಮ್ಸ್ ನೋಡಿದಾಗ ತುಂಬ ನ್ಯಾಚುರಲ್ ಅನ್ನಿಸ್ತಾ ಇತ್ತು ಆ್ಯಕ್ಟಿಂಗು. ನಮ್ಮದು ಬಿಕಾಸ್ ಥಿಯೇಟರ್ದು ಇನ್ಫ್ಲುಯೆನ್ಸ್ ಅಷ್ಟಿತ್ತಲ್ಲ. ಈಗ ಹಳೆ ಕಾಲದಲ್ಲಿ ಮೈಥಾಲಜಿಕಲ್ ಇದೆಲ್ಲ ತುಂಬ ನಾಟಕಗಳು ಮಾಡಿಕೊಂಡು ಸಿನಿಮಾಗೆ ಬಂದಿದ್ದರಿಂದ, ನೀವು ನಾಟಕ ಮಾಡಿದಾಗ ಯು ಹ್ಯಾವ್ ಟು ಬಿ ಲೌಡ್ ವಿತ್ ಯುವರ್ ಎಕ್ಸ್ಪ್ರೆಷನ್ಸ್, ಬಿಕಾಸ್ ದಟ್ ಈಸ್ ದ ಡಿಮಾಂಡ್ ಆಫ್ ಸ್ಟೇಜ್. ಸೊ ನಾನು ಇದನ್ನು ಅವ್ರದ್ದು ತುಂಬ ನ್ಯಾಚುರಲ್ ಅನ್ಸುತ್ತಲ್ಲ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಆ್ಯಂಡ್ ದಟ್ ವಾಸ್ ಆನ್ಸರ್ಡ್ ಇನ್ ದ ಬುಕ್, ವೈ ಇಟ್ ಈಸ್ ಸೋ ನ್ಯಾಚುರಲ್ ಅಂತ. ಆ್ಯಂಡ್ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಮೊದಲನೇ ಗುರು ನಮ್ಮ ತಂದೆ, ಆ್ಯಂಡ್ ಅನೂಪ್. ಬಿಕಾಸ್ ಅನೂಪ್ ಆ್ಯಂಡ್ ನಾನು ತುಂಬ ಡಿಸ್ಕಸ್ ಮಾಡ್ತೀವಿ. ಈವನ್ ನಮ್ಮ ತಂದೆನೂ ಅಷ್ಟೇ. ನಮ್ಮ ಡಿನ್ನರ್ ಟೇಬಲ್ ಡಿಸ್ಕಷನ್ಸ್ ಈಸ್ ಆಲ್ವೇಸ್ ಅಬೌಟ್ ಫಿಲ್ಮ್. ನಾನು ಅನೂಪ್ ಚೈಲ್ಡ್ಹುಡ್ಡಿಂದ ನಮ್ಗೆ ತುಂಬ ಜನ ರೇಗಿಸ್ತಿದ್ರು, ನೀವು ಮನೇಲೂ ಜೊತೆ ಕೂತ್ಕೊಂಡು ಮಾತಾಡ್ತೀರಾ, ಹೊರಗಡೆ ಈವೆಂಟಿಗೆ ಬಂದರು, ಏನೋ ಫಂಕ್ಷನಿಗೆ ಬಂದರು ನೀವಿಬ್ಬರೇ ಕೂತ್ಕೊಂಡು ಮಾತಾಡ್ತಾ ಇರ್ತೀರ ಅಂತ. ಸೊ ನಾವು ಯಾವಾಗ್ಲೂ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರ್ತಿದ್ವಿ, ಇಲ್ಲ ಸಿನಿಮಾ ಮಾತಾಡ್ತಾ ಇದ್ವಿ. ಆಫ್ಟರ್ ಅ ಪಾಯಿಂಟ್ ಕ್ರಿಕೆಟ್ ಬಿಟ್ವಿ ಇಬ್ಬರು. ಸೊ ಬರೀ ಸಿನಿಮಾನೇ ಈಗಲೂ ನಾವು ಬರೀ ಫಿಲ್ಮೇ ಮಾತಾಡೋದು. ಸೊ ಅವನಿಂದ ತುಂಬ ಕಲ್ತಿದ್ದೀನಿ ನಾನು. ಆ್ಯಂಡ್ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ? ಮತ್ತು 2.5 years. ಓಕೆ. ಸೊ ಅವ್ರನ್ನೂ ನಾನು ಗುರು ಅಂತ ಕನ್ಸಿಡರ್ ಮಾಡ್ತೀನಿ. ಆ್ಯಂಡ್ ಈಗ ಹೇಳಿದ್ನಲ್ಲ, ನಾನು ಮೆಥಡ್ ಆ್ಯಕ್ಟಿಂಗ್ ಇದೆಲ್ಲನೂ ಓದ್ತಾ ಇದ್ದಾಗ ನನಗೆ ತುಂಬ ಆಸೆ ಲೀ ಸ್ಟ್ರಾಸ್ಬರ್ಗಲ್ಲಿ ಕಲಿಬೇಕು ಅಂತಿತ್ತು. ಓಕೆ, ಎಲ್ಲಿ ಅದು? ಅದು US ನ್ಯೂಯಾರ್ಕಲ್ಲಿ. ಅದಾಗಲ್ಲ ಅಂತ ಗೊತ್ತಿತ್ತು. ತುಂಬ ಈ ಡಸ್ಟಿನ್ ಹಾಫ್ಮನ್, ಆಮೇಲೆ ಇವರು ರಾಬರ್ಟ್ ಡಿನಿರೋ, ಇವರೆಲ್ಲ ಅಲ್ಲೇ ಕಲ್ತಿರೋದು. ಸೊ ಕಿಶೋರ್ ನಮಿತ್ ಕಪೂರು ಮುಂಬೈಯಲ್ಲಿ ಆ್ಯಕ್ಟಿಂಗ್ ಸ್ಕೂಲ್ ಇದೆ, ಅವರು ಇದು ಹೇಳ್ಕೊಡ್ತಾರೆ. ಬಟ್ ಅಲ್ಲಿಗೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಿತ್ತು, ಬಿಕಾಸ್ ಐ ವಾಸ್ ವರ್ಕಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಆವಾಗ ನನಗೆ ರತನ್ ಠಾಕೂರ್ ಗ್ರ್ಯಾಂಟ್ ಅಂತ ಒಬ್ಬರು ಸಿಕ್ಕಿದ್ರು. ರತನ್ ಠಾಕೂರ್ ಗ್ರ್ಯಾಂಟ್, ಅವರು ಮಿಸ್ಫಿಟ್ಸ್ ಅಂತ ಒಂದು ಇದು ನಡೆಸ್ತಾ ಇದ್ರು, ಥಿಯೇಟರ್ ಗ್ರೂಪ್, ಅಂದರೆ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಆ್ಯಂಡ್ ಥಿಯೇಟರ್ ಗ್ರೂಪ್. ಸೊ ಅವ್ರದ್ದು 1-2-3 ಹಾಲಿವುಡ್ ಫಿಲ್ಮಲ್ಲೂ ಅವ್ರು ಆ್ಯಕ್ಟ್ ಮಾಡಿದರು. ನಾನು ಅವ್ರನ್ನ ಹೋಗಿ ಮೀಟ್ ಮಾಡಿದೆ, ಅವ್ರು ಆ್ಯಕ್ಟಿಂಗ್ ವರ್ಕ್ಶಾಪ್ ಸೇರಿಕೊಂಡೆ. ಆ್ಯಂಡ್ ಹೀ ವಾಸ್ ಫಾಲೋಯಿಂಗ್ ದ ಸೇಮ್ ಮೆಥಡ್. ಆ್ಯಂಡ್ ತುಂಬ ಕಲಿತೆ ಅವ್ರ ಹತ್ರ. ಆಲ್ಮೋಸ್ಟ್ 2 years ಅವ್ರ ಜೊತೆ ಇದ್ದೆ. ಆಫೀಸ್ ಮುಗಿಸ್ಕೊಂಡು ಹೋಗೋದು ಕ್ಲಾಸಸ್ಗೆ, ವೀಕೆಂಡ್ ಕ್ಲಾಸಸ್ ಹೋಗೋದು. ಸೊ ಈ ಥರ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಕ್ಟಿಂಗ್ ಬಗ್ಗೆ ಒಂದಿಷ್ಟು ಕಲ್ತ್ಕೊಂಡು
ಸೊ ಆ ರೀತಿ ಪ್ರಿಯ. ಸೊ ಅವ್ರು 3 ಜನನ ಐ ಕನ್ಸಿಡರ್ ಮೈ ಗುರುಗಳು ಲೈಫಲ್ಲಿ ಪ್ರತಿ ದಿನಾನೂ ಪ್ರತಿ ವ್ಯಕ್ತಿನೂ ಒಂದೊಂದು ಏನೋ ಕಲಿಸ್ತಿರ್ತಾರೆ. ಆದರೂ ಕೆಲವೊಬ್ಬರು ತುಂಬ ಸ್ಪೆಷಲ್ ಆಗಿರ್ತಾರೆ. ಅಂಥ ವ್ಯಕ್ತಿಗಳ ಬಗ್ಗೆ ನಿರೂಪ್ ಹೇಳಿದರು. ಅದ್ರ ಜೊತೆಗೆ ನನಗೆ ಅಂದರೆ ನಾನು ಅವ್ರ ಎಲ್ಲ ಸಿನಿಮಾಗಳು ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ನಿಮ್ದೆಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ. ಥ್ಯಾಂಕ್ ಯು. ಆದಿಲಕ್ಷ್ಮಿ ನೋಡಿದ್ದೀನಿ, ವಿಂಡೋ ಸೀಟ್ ನೋಡಿದ್ದೀನಿ, ರಾಜರಥ ನೋಡಿದ್ದೀನಿ, ರಂಗಿತ್ ರಂಗ ನೋಡಿದ್ದೀನಿ. ಥ್ಯಾಂಕ್ ಯು. ಈಗ ಅಮೇರಿಕಾ 2 ನಾನು ನೋಡ್ತೀನಿ. ಸೊ ನೀವು ತುಂಬ ಕನ್ನಡದ ತುಂಬ ಒಳ್ಳೆ ಆ್ಯಕ್ಟರ್ಗಳಲ್ಲಿ ನೀವು ಕೂಡ ಒಬ್ಬರು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ಸೊ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ, ಹೀಗಾಗಿ ಆ ಗುರುಗಳ ಬಗ್ಗೆ ನೀವು ಹೇಳಿದ್ದು ತುಂಬ ಸರಿಯಾಗಿದೆ.